ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ಪೊಲೀಸರನ್ನ ಅವ್ರ ದೌರ್ಜನ್ಯವನ್ನು ಪ್ರಶ್ನೆ ಮಾಡಬಹುದು, ಪೊಲೀಸರನ್ನ ಸಸ್ಪೆಂಡ್ ಮಾಡಿಸ್ಬೋದು, ಪೊಲೀಸರು ಮಾಮೂಲಿ ತಗೊಳ್ತಾ ಇರುವಾಗ ಅದನ್ನ ವಿಡಿಯೋ ಮಾಡ್ಬೋದು ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ಮಾಡಿದ್ವಿ. ರೇಷನ್ ಅಂಗಡಿಗಳಲ್ಲಿ ಎಲ್ಲ ರೌಡಿಗಳು ಗೂಂಡಾಗಳೇ ರೇಷನ್ ಅಂಗಡಿ ಇಟ್ಕೊಂಡಿರೋರು, ಯಾವನ್ಗಾಗಲಿ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ, 5 kg ಕೊಡೋ ಜಾಗದಲ್ಲಿ 2 kg ಕೊಡ್ತಾರೆ, ದುಡ್ಡು ಕೊಡದೆ ಕೊಡೋದಿಲ್ಲ ಅಂತೆಲ್ಲ ಇತ್ತು. ಇವತ್ತು ಅದನ್ನು ಪ್ರಶ್ನೆ ಮಾಡಿ ಎಷ್ಟು ರೇಷನ್ ಅಂಗಡಿಗಳನ್ನ ಕ್ಯಾನ್ಸಲ್ ಮಾಡಿ ರೇಷನ್ ಫುಡ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿಸಿಲ್ಲ. RTO ಅಧಿಕಾರಿಗಳು ಅವರು ಎಲ್ಲೆಲ್ಲೋ ಇಡೀ ರಾತ್ರಿ ಹೊತ್ತಲ್ಲಿ ಹೋಗಿ ನಾವು ವಿಡಿಯೋ ಮಾಡಿ ಸಸ್ಪೆಂಡ್ ಮಾಡಿಸಿದ್ವಿ. ನಮ್ಮ ಮೇಲೆ ಮಂಡ್ಯದಲ್ಲಿ 2,000 ಸರ್ಕಾರಿ ನೌಕರರು 2022 ಜನವರಿನಲ್ಲಿ 22 ಜನವರಿ 2022 ಅನಿಸುತ್ತೆ, ವರ್ಷದ ಹಿಂದೆ 2,000 ಅಲ್ಲಿ 31ನೇ ತಾರೀಕು ಅನಿಸುತ್ತೆ, ಜನವರಿ 31, 2022 ಮಂಡ್ಯ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಬೀಗ ಹಾಕ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಏನು ರದ್ದು ಮಾಡಬೇಕು, ಏನೋ ಇವ್ರ ಅಪ್ಪಂದು ಮನೆ ಆಸ್ತಿ ಇದ್ದಂಗೆ ಯಾವುದೋ ಒಂದು ಇದೇನೋ ವೇದಿಕೆ ಅನ್ನೋ ಹಾಗೆ ಅದನ್ನು ರದ್ದು ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ರದ್ದು ಮಾಡಬೇಕು, ಸೊ ಇದನ್ನು ನಾವು ರದ್ದು ಮಾಡಬೇಕು ಅಂತೇಳಿ ಬ್ಯಾನರ್ ಹಾಕಿ ಸರ್ಕಾರಿ ನೌಕರರು ಏನು ಪ್ರತಿಭಟನೆ ಮಾಡಿದ್ರು. ಕಾನೂನು ಬಾಹಿರವಾಗಿ ಗೈರು ಹಾಜರಾದರು. ಅವ್ರಿಗೆಲ್ಲ ಇವಾಗ ಲೋಕಾಯುಕ್ತಕ್ಕೆ ಕೇಸ್ ಹಾಕಿದ್ದೀವಿ. ಅವರೆಲ್ಲ ಲೋಕಾಯುಕ್ತಕ್ಕೆ ಕಲಿಯುವಂಗೆ ಆಗುತ್ತೆ. ಯಾರಾದ್ರೂ ಅಂದ್ಕೊಂಡಿದ್ರಾ ಈ ಥರಕ್ಕೆ ಒಂದು ರಾಜಕೀಯ ಪಕ್ಷವನ್ನ ಸರ್ಕಾರಿ ಅಧಿಕಾರಿಗಳು ಅವರು ಇವರು ವಿರೋಧಿಸ್ತಾರೆ ಅಂತ? ಇಲ್ಲ, ಇವೆಲ್ಲ ನಮಗೆ ಜನ ಬೆಂಬಲಿಸಿದ್ದಾರೆ. ನಾವು ಕಷ್ಟಪಟ್ಟಿದ್ದೀವಿ, ಜನ ಬೆಂಬಲಿಸಿದ್ದಾರೆ, ನಾವು ಗೆದ್ದಿದ್ದೀವಿ. ನಮ್ಮ ಅಜೆಂಡಾ ಇವತ್ತು JDS ಕಾಂಗ್ರೆಸ್ BJPಲೂ KRS ಪಕ್ಷ ಮುಂದಕ್ಕೆ ಇವತ್ತಲ್ಲ ನಾಳೆ ಇವರ ರಾಜಕಾರಣ ನಮ್ಮನ್ನು ಬಡಿಯುತ್ತೆ ಅಂತ ಅವರಲ್ಲೂ ಎಚ್ಚರಿಕೆ ಬಂದಿದೆ. ಹಣ ಹೆಂಡ ನಡೆಯೋದಿಲ್ಲ. 2018ರಲ್ಲಿ ನಾನು ಜಯನಗರದ ಎಲೆಕ್ಷನ್ ನಿಂತಾಗ ಚುನಾವಣಾ ಸಮಯದಲ್ಲಿ ಲಿಕ್ಕರು ಕುಕ್ಕರು ನಿಕ್ಕರು ಹಂಚ್ತಾ ಇದ್ರು. ಅದೇ ಕಾರಣಕ್ಕಾಗಿ ನಾನು ಚುನಾವಣಾ ಆಯೋಗ